ಈಗ ನೋಡಿ ಕೈ ಹೊಲಸು ಮಾಡ್ಕೊಳ್ಳೋ ಪದ್ಧತಿ ಅದೆಲ್ಲ ಏನು ಪ್ರಿಲಿಮಿನರಿ ಮುಗೀತು, ಫಸ್ಟ್ ಪರೀಕ್ಷೆ ಮುಗೀತು. ಈಗ ಇದು ಫೈನಲ್ ಮಾಡ್ತೇನೆ ಈಗ. ಇದೇನೋ ಏರ್ಸಾಕೆಲ್ಲ ಇದಾಗಿತ್ತು, ಮರಿ ಫುಲ್ಲಿ ಡೆವಲಪ್ಡ್ ಚಿಕ್ಕಿದು. ಫಸ್ಟ್ ಲಾಸ್ ಇದು ನನಗೆ. ಫುಲ್ಲಿ ಡೆವಲಪ್ಡೇ ಇದು. ಗೊತ್ತಾಗುತ್ತೆ ನೋಡಿ. ಮತ್ತೆ ಸ್ವಲ್ಪ ಇದಾಗಿದೆ ನೋಡಿ, ಏನಂದರೆ ಹೀಟಿಗೆ ಇದಾಗ್ಬಿಟ್ಟಿದೆ, ಅಂಟ್ಕೊಂಡಿದೆ. ಹ್ಯೂಮಿಡಿಟಿ ಸರಿಯಾಗಿ ಮೇಂಟೈನ್ ಮಾಡಿದರೆ ಈ ಥರ ಆಗ್ತಿದ್ದಿಲ್ಲ. ನೋಡಿ ಇದು ಏನಂತಾರೆ, ಇದಂತಾರೆ ಇದಕ್ಕೆ ನಾವೆಲ್ ಇದಂತಾರೆ. ಇದು ಪೂರ್ತಿ ಒಣಗಿರಬೇಕು ಆ್ಯಕ್ಚುಲಿ ಹೊರಗೆ ಬಂದಾಗ, ಅವಾಗ ಲೆಕ್ಕ ಬೇರೆ ಆಗಿರ್ತದೆ. ಇರಲಿ, ಒಂದು ಇಲ್ಲಿ ಎರಡನೇದು ಮಾಡ್ತಾಯಿದ್ದೀನಿ. ಇದು ಫುಲ್ಲಿ ಡೆವಲಪ್ಡ್ ಚಿಕ್ಕೆ ನೋಡಿ. ಎಲ್ಲ ಏನಂತಾರೆ, ಚೆನ್ನಾಗಿ ಹ್ಯೂಮಿಡಿಟಿ ಮೇಂಟೈನ್ ಆಗಿರ್ತಾರೆ. ನಂದು ಬ್ಲಂಡರ್ ಇದಾಗಲಿಲ್ಲ ಅಂತಾರೆ, ತಪ್ಪಾಗಲಿಲ್ಲ ಅಂತಾರೆ, ಬರೋದೇ ಮರಿ ನನಗಿದೆ, ಸಿಗೋ ಮರಿನೇ ಇದೆ. ಎಷ್ಟು ಚಂದ ಕುಂತಿರುತ್ತೆ ನೋಡಿದೆ, ದೇವರ ಸೃಷ್ಟಿ ಅರೇಂಜ್ಮೆಂಟ್ ಇದೆ. ಈ ಥರ ಕುಂತಿರುತ್ತೆ. ಒಂದು ಈ ಥರ ಇದಾಗುತ್ತೆ. ಕೆಳಗಡೆ ಕಾಲು, ಒಳಗಡೆ ಆಹಾರ ಮುಗಿದ್ಲೆ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾವೆ. ಇದೆ ಫುಲ್ಲು ರೌಂಡು. ತತ್ತಿಯಲ್ಲಿ ಹೆಂಗಿರ್ತಾವೆ ಸಣ್ಣ ಇಂಥ ಮರಿ ಅಂತಂದ್ರೆ ಈ ಥರ ಇರ್ತದೆ. ಅಷ್ಟು ಚಿಕ್ಕ ಇದರಲ್ಲಿ ಏರ್ಸಾಕ್ ಪಿಪ್ ಮಾಡಲಿಕ್ಕೆ ಇದಾಗತ್ತೆ. ಓಕೆ, ಫುಲ್ಲಿ ಡೆವಲಪ್ಡ್ ಚಿಕ್ಕ. ಇದು ನೋಡಿ, ಏನು ಫುಲ್ಲಿ ಡೆವಲಪ್ಡ್ ಆಗಿಲ್ಲ ಅಂತ ಕಾಣುತ್ತೆ. ಯಾಕಂದರೆ ಇನ್ನೂ ಫುಡ್ ಭಾಳ ಇದೆ ಇದರಲ್ಲಿ. ಅಂದರೆ ಇದು ಸುಮಾರು ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದ್ದಕ್ಕೆ ಇವೆಲ್ಲ ಫೈನಲ್ ಸ್ಟೇಜಿಗೆ ಹೋಗಿದ್ವು. 15, 16, 17 ದಿವಸಕ್ಕೆ. ಇದೇನಂತಾರೆ ಇನ್ನೂ ಸ್ವಲ್ಪ ಬೇಗನೆ ಇದಾಗಿದ್ದು. ಒಂದು ದಿವಸ ಬೇಗನೆ ಸತ್ತಿದ್ದೆ, ಯಾಕಂದರೆ ಇಲ್ಲಿ ಇನ್ನೂ ಫುಡ್ ಇದೆ ಇದರದ್ದು. ಅದಕ್ಕೆ ಏನು ಹ್ಯುಮಿಡಿಟಿ, ಹೀಟು ಎಲ್ಲ ಪರ್ಫೆಕ್ಟ್ ಇರಬೇಕು ಇನ್ಕ್ಯೂಬ್ಟ್ರಲ್ಲಿ. ಇನ್ಕ್ಯೂಬ್ಟ್ರದ್ದು ಏನು ಇದು ಡಿಬಗ್ ಮಾಡಲಿಕ್ಕೆ ಏನಂತಾರೆ, ಫಾಲ್ಟ್ ಫೈಂಡಿಂಗ್ ಮಾಡಲಿಕ್ಕೆ ಏನು ತೆಗಿತಾರೆ, ಮಾಡ್ತಾರೆ ಈಗ. ಇದು ನೋಡಿ, ಇದೇನಂತಂದರೆ ಏರ್ಸಾಕ್ ಪಿಪ್ ಆಗಿದೆ ಅಂತ ಹೇಳಿದ್ನಲ್ಲ, ಫುಲ್ಲಿ ಡೆವಲಪ್ಡ್ ಏನಪ್ಪ ಪ್ರಾಪರ್ಲಿ ಇದಾಗಿದ್ದು. ಆ ಹೀಟ್ ಸ್ವಲ್ಪ ಸರಿತೆ ಮೇಂಟೈನ್ ಮಾಡಿದರೆ ಅದಕ್ಕಿಂತ ನೋಡಿ. ಇದೆ ನೋಡಿ, ಗಿರಿ ಎಲ್ಲ ಇದ್ರದ್ದು ಪುಚ್ಚೆ ಗಿಚ್ಚೆಲ್ಲ ಎಷ್ಟು ಚಂದ ಇದೆ ಅಂಟ್ಕೊಂಡು ಇದಾಗಿದೆ. ಮೊಟ್ಟೆಯಲ್ಲಿ ಈ ಥರ ಇರುತ್ತೆ ಎಲ್ಲ. ಇದು ಸ್ವಲ್ಪ ಟರ್ನಿಂಗ್ ಪ್ರಾಬ್ಲಮ್ ಅಂತ ಕಾಣುತ್ತೆ. ಒಂದು ಕಾಲು, ಎರಡು ಕಾಲು, ಇದು ಮುಖ ಹೊರಗಡೆ ಬಂದು ಏನು ಪಿಪ್ ಆಗೋ ಸ್ಟೇಜ್ ಕಡೆ ಬಂದಿತ್ತಂದರೆ ಗ್ಯಾರಂಟಿ ಆಗ್ತವೆ. ಇದು ಫುಲ್ಲಿ ಡೆವಲಪ್ಡ್ ಅದ, ಏನು ಪ್ರಾಪರ್ಲಿ ಟರ್ನ್ ಮಾಡದೇ ಇರೋದ್ರ ಕಾರಣದಿಂದೇನೋ ಈ ಥರ ಆಗಿದೆ. ಇದು ನೋಡಿ, ಏನಂತಂದ್ರೆ ಇದಂತಾರಲ್ಲ, ಅದೇ ಹೊಕ್ಕಳ ಬಳ್ಳಿ ಅಂತೇವಲ್ಲ ನಾವು, ಆ ಥರ ಪ್ಲಾಸೆಂಟ, ಅದಕ್ಕೆ ಅಂಟ್ಕೊಂಡಿದ್ದು. ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಹ್ಯುಮಿಡಿಟಿ ಪ್ರಾಪರ್ ಹೀಟ್ ಮೇಂಟೈನ್ ಆಗಿದ್ದರೆ ಇದೆಲ್ಲ ಇದಾಗಿ ಸಿಗೋ ಮರಿನ ಇದು ನನಗೆ. ಇದು ನೋಡಿ, ಇದೇನಂತಾರೆ ಸ್ವಲ್ಪ ಮೊದಲನೇ ಸ್ಟೇಜಲ್ಲಿ ಅಂದರೆ 12ನೇ 13ನೇ ದಿನ ಹೋಗಿತ್ತು.
ಮರಿ ಸಣ್ಣದಿದೆ. ಇದು ನೋಡಿ ಪರ್ಫೆಕ್ಟ್ ಒಣಗಿದೆ, ಆದರೆ ಏನು ಏರ್ ಸ್ಯಾಕ್ ಪಿಪ್ ಆಗಿಲ್ಲ ಇದು. ಏನಾಗಿರೋದು ಇದ್ರ ಫಾಲ್ಟ್ ಏನಂದರೆ, ದೊಡ್ಡ ತತ್ತಿದೆ. ಓಕೆ, ಇದ್ರ ಮಿಸ್ಟೇಕ್ ಏನಂತಂದರೆ ಏರ್ ಸ್ಯಾಕ್ ಮೇಲಿತ್ತು, ಇದು ಕೆಳಗಿತ್ತು. ಏನ ಮುಖ ನಮ್ಮ ಏನು ಮನುಷ್ಯರಲ್ಲಿ ಅಂತಾರಲ್ಲ ಕೂಸಾಡಿ ಸಿಕ್ತಂತಂದು, ಕಾಲು ಬಂದು ಅಂತಾರಲ್ಲ ಮೊದಲೇ, ತಲೆ ಬರಬದ್ಲಿ ಕಾಲು ಬರೋದಿಲ್ಲ, ಈ ಥರ ಹಿಂಗಾಗಿನೂ ಫೇಲ್ ಆಗ್ತವೆ. ಇದು ಎಷ್ಟಿದಾದ್ರೂ ಸಹಿತ ಏನಪ್ಪ ಪ್ರಾಪರ್ ಟರ್ನ್ ಮಾಡ್ಬೇಕಾಯ್ತು. ಟರ್ನ್ ಮಾಡಿದ್ರಲ್ಲ ಇದು ಹಾಕಿದ್ದಿಲ್ಲ. ಮೇಲ್ಗಡೆ ಇತ್ತು ಏರ್ ಸಾಕಿತ್ತು ಬರ್ತಾಯಿತ್ತು. ಇದು ಫುಲ್ಲಿ ಡೆವಲಪ್ಡ್ ಇದೆ, ಇದಾಗಿದೆ, ದೌಡೆ ಸತ್ತ. ಇದು ಏರ್ ಸ್ಯಾಕ್ ಪಿಪ್ ಮಾಡಿದ್ದಿದ್ದು ಅಂದ್ರೆ ಪರ್ಫೆಕ್ಟ್ಲಿ ಆಗಿದ್ದು. ಏನು ಸಿಗೋದೆ ಏನಪ್ಪ ಅಂದ್ರೆ ಏನು ಹ್ಯುಮಿಡಿಟಿ ಮತ್ತು ಹೀಟ್ ಪ್ರಾಬ್ಲಮಿಂದ ಹೋಗಿದೆ. ಏರ್ ಸ್ಯಾಕ್ ಪಿಪ್ ಮಾಡಿದ್ದಂದ್ರೆ ಅದು ನನಗೆ ಒಳ್ಳೆ ಮರಿನೇ ಅದು. ಏನಿರಲ್ಲ, ಎಲ್ಲ ಫುಲ್ಲಿ ಕನ್ಸ್ಯೂಮ್ ಆಗಿರ್ತದೆ. ಏನು ಫುಡ್ ಗಿಡ್ ಎಲ್ಲ ಚೆನ್ನಾಗಿ ತೊಗೊಂಡಿರ್ತವೆ. ಏನು ಪೂರ್ತಿ ಒಣಗಿರ್ತದೆ. ಜೂಮ್ ಐತಿಲ್ಲ ನೋಡಿ, ಪರ್ಫೆಕ್ಟ್ ಇದು. ಅದು ಚಿಕ್ಕ ಏನು ಒಳಗಡೆ ಹೋಗಿದೆ ಅಲ್ಲ, ಅದು ಕಟ್ಟಾಗಿದೆ ನೋಡಿ. ಈ ಥರ ಆಗಬಾರ್ದು, ಯಾಕೋ ಇದಾಗಿದೆ. ನೋಡಿ ನೋಡಿ, ಇಂಟರ್ನಲ್ ಆರ್ಗನ್ಸ್ ಆಯ್ತು ಎಷ್ಟು ಸಣ್ಣದಿರ್ತವೆ ಎಲ್ಲ ಅವರು. ಒಂದು ಕಾಲು ಜಗ್ಗಿರ್ಬರ್ತದೆ ಕಾಲು. ಬಲೂಟ್ ಅಂತಂದು ಇಂಡೋನೇಷ್ಯಾದಾಗ ತಿಂತಾರೆ ಇದನ್ನೇ. ಹಾರ್ಟ್ ಇದು ಅದ್ರ ಹಾರ್ಟ್, ಲಿವರ್, ಇದು ಅದ್ರ ಹೊಟ್ಟೆ. ಯಾವುದು ಇದೈತಲ್ಲ ಅದ್ರ ಹೊಟ್ಟೆ. ಅದಕ್ಕೇನ ಅವಕ್ಕೆ 24 ತಾಸು ಫುಡ್ ಅರೇಂಜ್ ಮಾಡ್ಬೇಕು ಅನ್ನೋದು. ಇದು ಪರ್ಫೆಕ್ಟು. ಏರ್ ಸ್ಯಾಕ್ ಎಲ್ಲ ಒಣಗಿತ್ತು, ಇದಾಗೋದು ಆಗಿಲ್ಲ. ಏನೋ ಮಾಡಿತ್ತು ನೋಡಿ, ಸಿಗೋ ಮರಿನೇ ನನಗಿದೆ. ಪರ್ಫೆಕ್ಟಾಗಿದೆ, ಒಳಗಡೆ ಫುಡ್ ಎಲ್ಲ ತೊಗೊಂಡಿದೆ. ಫುಲ್ಲಿ ಡೆವಲಪ್ಡ್ ಚಿಕ್. ನನ್ನ ಮಿಸ್ಟೇಕಿಂದ ಹೋಗಿದ್ದು. ಇದು ನೋಡಿ, ಏರ್ ಸ್ಯಾಕ್ ಪಂಚರ್ ಆಗಿದೆ. ಇದು ಸಿಗೋದು ನನಗೆ ಫುಲ್ಲಿ ಇದೆ, ಸಿಗೋ ಮರಿನೇ ಇದೆ ಕೂಡ. ಏರ್ ಸ್ಯಾಕು ಹೋಗೋ ಮಟ್ಟ ಇದು ಏನು ಪಂಚರ್ ಆತಂದರೆ ಅಂದ್ರೆ ಅವು ಇನ್ಕ್ಯುಬೇಟ್ರಲ್ಲಿ ತನಕ ಕೆಲಸ ಮಾಡ್ದಂಗೆ ಇದಾದಂಗೆ ಸ್ವಲ್ಪ ಏನೋ ಹ್ಯುಮಿಡಿಟಿಯಲ್ಲೇ ಮಿಸ್ಟೇಕ್ ಆದಂಗೆ ಇದೆ. ಚೆನ್ನಾಗಿ ಫುಲ್ಲಿ ಡೆವಲಪ್ಡ್ ಚಿಕ್. ಇದು ನೋಡಿ, ತಳಕ್ಕೆ ಹೋಗಿತ್ತು ಇದು. ಅದೇ ಕೂಸಾಡಿ ಸಿಗೋದು ಅಂತಾರಲ್ಲ, ಇದೆಷ್ಟು ದಿವಸ ಆದರೂ ಬರೋಂಗಿಲ್ಲ. ಯಾಕಂದರೆ ಏರ್ ಸ್ಯಾಕ್ ಮೇಲಿರುತ್ತೆ, ಇದು ಕೆಳಗಡೆ ಇರುತ್ತೆ. ಅದಕ್ಕೆ ಪ್ರಾಪರ್ ಟರ್ನಿಂಗ್ ಬೇಕು ಮಾಡ್ಬೇಕು ನಾವು. ಆದರೂ ಡೆವಲಪ್ ಆಗಿದೆ ನೋಡಿ ಒಳಗಡೆ. ಹ್ಯಾಚರಿ ಬಿಸ್ನೆಸ್ ಅಂತಂದರೆ ಏನು ಜೋಕಲ್ಲ, ಇಟ್ ನಾಟ್ ಅ ಜೋಕ್. ನೋಡಿ, ಇದ್ರೂ ಕಾಲು ಮೇಲೆ ಇದ್ದಾವೆ, ಕುಚ್ಚಾಂಡು ಕೆಳಗಡೆ ಬಂದಿದೆ. ಹಿಂಗಾದರೆ ಇದಾಗೋದಿಲ್ಲ ಅಲ್ಲ. ಆದರೂ ಆಲ್ಮೋಸ್ಟ್ ಫುಲ್ಲಿ ಡೆವಲಪ್ಡ್ ಚಿಕ್.
ಏನೇನು ಬಣ್ಣ ಬರ್ತಾವೆ ನೋಡಿ ಆ ಥರ ಇದೆ. ಹಾಂ, ಆಲ್ಮೋಸ್ಟ್ ಫುಲ್ಲಿ ಡೆವಲಪ್ಡ್. ದೌಡ ಹೋಗಿದೆ ನೋಡಿ ಇದು. ಒಳಗಡೆ ಕೊಳ್ತಿದೆ, ಬೇಗನೆ ಸತ್ತಿದೆ ಅದು. ಇದು ನೋಡಿ ಎರ್ತ್ಯಾಕ್ ಪಿಪ್ ಆಗಿದೆ ಮತ್ತು ಹೊರಗಡೆ ಪಿಪ್ ಮಾಡಿತ್ತು. ಅದು ಸ್ವಲ್ಪ ಹ್ಯುಮಿಡಿಟಿ ಚೆನ್ನಾಗಿದೆ, ಬರೋದಿಲ್ಲ. ನನ್ನ ಸಿಗೋಮರಿನೇ ಇದೆ. ಆ ಪ್ರಾಪರ್ ಟೈಮಲ್ಲಿ ಇದಾಗಲಿಲ್ಲ ಅಂತಂದರೆ, ಬರಲಿಲ್ಲ ಅಂದರೆ ಏನಾಗ್ತದೆ, ಅಲ್ಲಿ ಒಳಗೆ ಕೊಳಕ್ಕೆ ಸ್ಟಾರ್ಟ್ ಆಗ್ತವೆ. ಎಷ್ಟಿದಾವೆ ಮೆಣಸುಣವ? 1 2 3 4 5 6 7 8 9 10 11 12 13 14 15ರಲ್ಲಿ ಕಡಿಮೆ ಅಂದ್ರೆ ನನಗೆ ಒಂದೇನೋ 8 ಸಿಗಬೇಕಾಯ್ತು ನೋಡಿ. ಅವು ನನ್ನ ತಪ್ಪಿಂದರೆ ಹೋಗಿದ್ದು. ಇದೇನೋ ಇವ ಪಾರ್ಶಿಯಲ್ ಇದಾಗಿದೆ ನೋಡೋಣ. ಇದೇನಂತಾರೆ, ಫರ್ಟಿಲ್ ಆಗಿಲ್ಲ, ಇದು ಅನ್ಫರ್ಟಿಲ್ ಎಗ್ ಇದು. ಒಂದನೇದ್ದು ಅನ್ಫರ್ಟಿಲ್ ಎಗ್, ಎರಡನೇ ಬ್ಯಾಚಲ್ಲಿ. ಇದು ಅನ್ಫರ್ಟಿಲ್ ಎಗ್, ಎರಡನೇದ್ದು. ಇದು ಫರ್ಟಿಲ್ ಎಗ್ಗು. ಅರ್ಲಿ ಸ್ಟೇಜಲ್ಲ, ಏನೋ ಒಂದು ವಾರಕ್ಕೆ ಹೋಗಿರ್ಬೇಕಾದ್ರೆ. ಹಾಂ, ನೋಡಿದೆ, ಸಣ್ಣದಿದೆ, ಒಂದು ವಾರಕ್ಕೆ ಹೋಗಿದೆ. ಇದು ಅಲ್ಬೂಮಿನ್ ಮೇಲೆ ಬೆಳೆಯೋಕ್ಕೆ ಪಾರ್ಟ್ ಅಂತಾರಲ್ಲ, ಅದು ದೊಡ್ಡ ತತ್ತಿದೆ. ಇದು ಫುಲ್ಲಿ ಡೆವಲಪ್ಡ್ ಸಿಕ್ಕಿದೆ. ಲೇಟರ್ ಸ್ಟೇಜಲ್ಲಿ ಹೋಗಿದೆ. ಇದು ಅನ್ಫರ್ಟಿಲೈಸ್ಡ್ ಎಗ್. 3 ಅನ್ಫರ್ಟಿಲೈಸ್ಡ್ ಎಗ್ ಇದಾವೆ ಅದರಲ್ಲಿ ಸೆಕೆಂಡ್ ಬ್ಯಾಚಲ್ಲಿ. ಇದರೊಂದಿಗೆ ಅಟಾಪ್ಸಿ ಅಥವಾ ಎಕ್ಟಾಪ್ಸಿ ಕಂಪ್ಲೀಟ್ ಆಯಿತು. ಏನು ಮೊಟ್ಟೆಗಳ ಶವ ಪರೀಕ್ಷೆ ಕಂಪ್ಲೀಟ್ ಆಯಿತು. ನಿಲ್ಲಿಸ್ತಾ ಇದ್ದೀನಿ.